ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಪ್ರಯುಕ್ತ ನಾನು ಕಾಲ ಜಾಮೂನ್ ಮಾಡಿದ್ದೀನಿ, ಪೂಜೆನೂ ಮಾಡಿದ್ದೀನಿ. ಅದು ನಾವು ಹೀಗೆ ಮಾಡೋದು, ಅದಕ್ಕೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಇವತ್ತಿನ ದಿನ ಎಲ್ಲರಿಗೂ ಆಸಿರುತ್ತೆ, ನಮಗೆ ಒಳ್ಳೆ ಗಂಡ ಸಿಗಲಿ, ಗಂಡನ ಆಶೀರ್ವಾದ ಸಿಗಲಿ, ಮುತ್ತೈದೆ ಸಾವು ಸಿಗಲಿ ಅಂತಂದ್ಬಿಟ್ಟು ನಾನು ಅದೇ ರೀತಿ ನಾನು ಪೂಜೆ ಮಾಡಿದ್ದೀನಿ. ಪೂಜೆಗೆ ಏನೇನು ಬೇಕು ಅಂದರೆ 2 ತಟ್ಟೆ, 1 ಚಂಬಲ್ ನೀರು ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ, ಹೂವು, ಕಡ್ಡಿ, ಊದ್ಗಡ್ಡಿ ಮತ್ತು ತುಪ್ಪದ ಬತ್ತಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಏನಾದ್ರು ತಪ್ಪಾಯಿತು ಅಂದರೆ ನೀವು ಕಮೆಂಟ್ ಹಾಕಿ. ಇವಾಗ ನಾನು ಅರಿಶಿನ ದಾರದಲ್ಲಿ 2 ಹೂವಿಂದು ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ 2 ದಾರನ ಫಸ್ಟೇ ರೆಡಿ ಮಾಡಿ, ನಾನು ಆಲ್ರೆಡಿ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ. ಈ ಥರ ರೆಡಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫಸ್ಟು 1 ತಟ್ಟೆಯಲ್ಲಿ ಕಾಲೆಲ್ಲ ತೊಳೆದು, ಈ ಥರ ಕಾಲೆಲ್ಲ ತೊಳೆದು ಈ ಥರ ಕಾಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ಕಾಲೆಲ್ಲ ತೊಳೆದು 1 ಟವಲಲ್ಲಿ ನೀರೆಲ್ಲ ನೀಟಾಗಿ ಒರೆಸಿ ಈ ಥರ ನೀರನ್ನ ಪ್ರೋಕ್ಷಣೆ ಮಾಡ್ಕೊತಾ ಇದ್ದೀನಿ. ಪ್ರೋಕ್ಷಣೆ ಮಾಡಿ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ಇದನ್ನು ದಾರ ಕಟ್ತಾ ಇದ್ದೀನಿ. ಕಂಕಣ ಕಟ್ತಾ ಇದ್ದೀನಿ. ಯಾರ್ಯಾರು ಪೂಜೆ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ಮಾಡಿರೋದು ತಪ್ಪ ಸರಿನೋ ಗೊತ್ತಿಲ್ಲ. ಇವಾಗ ಅವ್ರ ಕೈಲಿ ನಾನು ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ. ಆಮೇಲೆ ಅಕ್ಷತೆನೂ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನನ್ನ ಕೈ ಕಂಕಣ ಕಟ್ಟಕ್ಕೆ ನನ್ನ ಗಂಡ ಒದಾಡ್ತವ್ರೆ. ಇಷ್ಟು ವರ್ಷ ಸಂಸಾರ ಮಾಡೋರೆ, ಕಟ್ಟಕ್ಕೆ ಒದಾಡ್ತವ್ರೆ. ಆಮೇಲೆ ಹೂವು ಹಾಕಿ ಊದ್ಗಡ್ಡಿ ಬೆಳಗ್ತಾಯಿದ್ದೀನಿ. ಆಮೇಲೆ ತುಪ್ಪದ ಬತ್ತಿ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ತುಪ್ಪದ ಬತ್ತಿನ ಅದನ್ನು ಅಷ್ಟೇ ಬೆಳಗ್ಗೆ ಇದು ಬೆಳಗ್ಬಿಟ್ಟು ನಾನೇನು ದೇವ್ರ ಮನೆ ತೊಗೊಂಡೋಗಲಿಲ್ಲ, ಆಚೆ ತುಳಸಿ ಗಿಡದ ಹತ್ರ ಇಟ್ಟಿದ್ದೆ. ಅಕ್ಷತೆನ ಹಾಕಿದ್ದೀನಿ, ಮತ್ತು ಅವ್ರಿಗೂ ಅಕ್ಷತೆ ಕೊಟ್ಟೆ. ಆಮೇಲೆ ಸ್ವೀಟ್ ಏನೂ ತಂದಿರಲಿಲ್ಲ, ನಾನೇ ಜಾಮೂನ್ ಮಾಡಿದ್ದೆ ಬೆಳಗ್ಗೆನೆ. ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆನೆ 1 ಸ್ಪೂನ್ ತಿನ್ನಿಸಿ ಆಶೀರ್ವಾದ ಮಾಡಪ್ಪ, ಮುತ್ತೈದೆ ಸಾವು ಕೊಡಪ್ಪ ಅಂತ ಕೇಳ್ಕೊಂಡು ಅವರು ಮನಸ್ಫೂರ್ತಿ ಆಶೀರ್ವಾದ ಮಾಡಿದ್ರು. ಏನೋ ಒಂಥರ ಖುಷಿಯ ಪೂಜೆ ಮಾಡಿದಾಗ. ನಿಜವಾಗ್ಲೂ ಎಷ್ಟು ಕೊಟ್ಟರು ಸಿಗಲ್ಲ. ಅಂದರೆ ಅವ್ರವ್ರ ಭಾವನೆ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿಯಾಯಿತು. ಅವರು ಅಷ್ಟೇ ಆಶೀರ್ವಾದ ಮಾಡಿದ್ರು. ಆಮೇಲೆ ಅದೇ ಹೂವನ್ನು ನಾನು ಮುಡಿಸ್ಕೊಂಡೆ ಅವ್ರ ಕೈಲೇ. ಮುಡಿಸಿದ್ದಾಯಿತು. ಮತ್ತು ಇವಾಗ ಹಾಗೆ ಸೆಲ್ಫಿ ತೊಗೊಂಡು ಎಲ್ಲ ಆಯಿತು. ನಾನು ಹೆಂಗೆ ಇವಾಗ ಜಾಮೂನ್ ಮಾಡಿದೆ ಅಂತ ನೋಡೋಣ ಬನ್ನಿ. ಎಷ್ಟು ಒಂದು 10 ನಿಮಿಷವೂ ಆಗಿಲ್ಲ, ಅಷ್ಟು ಬೇಗ ಜಾಮೂನ್ ಮಾಡಿದ್ದು. ಫಸ್ಟ್ 1 ನೀರು ಇಟ್ಟಿದ್ದೆ, ನೀರಿಗೆ ಸಕ್ಕರೆ ಹಾಕಿ ಅದನ್ನು ಪಾಕ ರೆಡಿ ಮಾಡ್ಕೊಂಡೆ. ಏನೊಂದು 1/4 ಲೀಟ್ರಿಗಿಂತ ಒಂದು
300 ml ಏನೋ ನೀರಿತ್ತು. ಒಂದು 200 ಗ್ರಾಮ್ ಅಷ್ಟು ನಾನು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಸ್ವೀಟು ಬೇಡ, ಅಷ್ಟು ಸಪ್ಪೆನೂ ಬೇಡ ಅಂತ ಗುಲಾಬ್ ಜಾಮೂನ್ ಪ್ಯಾಕೆಟ್ ಒಂದು ತಂದಿದ್ದೆ. ಅದಕ್ಕೆ 1-2 ಸ್ಪೂನಷ್ಟು ಹಾಲು ಪೌಡ್ರ್ ಹಾಕಿ ನೋಡಿ ಕ್ವಾಂಟಿಟಿ ಎಷ್ಟೈತೆ ನೀವು ಅಷ್ಟು ಹಾಕೊಂಡು, ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋವಷ್ಟೇ ನಾನು ಹಾಲು ಪೌಡ್ರ್ ಹಾಕ್ಕೊಂಡಿದ್ದು. ಅದು ಪ್ಯಾಕೆಟ್ ಫುಲ್ಲು ನಾನು ಜಾಮೂನ್ ಪೌಡ್ರ್ ಇತ್ತಲ್ಲ ಎಲ್ಲ ನೀಟಾಗಿ ಹಾಕಿ ಹಸಿ ಹಾಲಲ್ಲಿ ನಾನು ಕಲಸಿದ್ದು ಇವತ್ತು. ಅದನ್ನು ನಾನೇನು ಕಾಯಿಸಿರಲಿಲ್ಲ. ಅದಕ್ಕೆ ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಿಸ್ದೆ ನಾನು. ನೀವು ಬೇಕಂದ್ರೆ ಹಾಕಿಲ್ಲ, ಬೇಡ ಅಂದರೆ ಬರೀ ಹಾಲಲ್ಲೇ ನೀವು ಕಲಿಸ್ಕೋಬೋದು. ಅಷ್ಟು ಗಟ್ಟಿಗೂ ಇಲ್ಲ, ಅಷ್ಟು ತೆಳ್ಳಗಿಲ್ಲ, ನೀಟಾಗಿ ಅದು ಸ್ವಲ್ಪ ನಾರು ಥರ ಬರಬೇಕು ಅಲ್ಲೇವರೆಗೂ ಒಂದು ಸ್ವಲ್ಪ ಕಲಸಿಟ್ಕೊಳ್ರಿ. ಅದಕ್ಕೇನು ಗಂಟುಕಟ್ಲೆ ಇಡಬೇಕು ಅಂತೇನಿಲ್ಲ, ನೀಟಾಗಿ ಕಲಸಿಟ್ಟು ನಾನು ಆವಾಗಲೇ ಎಣ್ಣೆನೂ ರೆಡಿ ಮಾಡ್ಕೊಂಡಿದ್ದೆ. ಒಂದು ಬಾಣಲೆಗೆ ಎಣ್ಣೆ ಇಟ್ಟು ನೋಡಿ, ಇವಾಗ ಒಂಚೂರು ತುಪ್ಪ ಹಾಕಿ ನೀಟಾಗಿ ಅದು ಗಂಟು ಇಲ್ದಂಗೆ ಕಲಸೋಣ. ನೋಡಿ ಈ ಥರ ಕಲಸಿ ಒಂದು 5 ನಿಮಿಷ ಹಂಗೆ ಸೈಡ್ಗೆ ಎಣ್ಣೆ ಕಾಯೋಷ್ಟು. ನೋಡಿ ಇವಾಗ ಬಾಣಲೆ ಇಟ್ಟಿದ್ದೀನಿ, ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ 1/4 ಲೀಟ್ರಷ್ಟು ಎಣ್ಣೆ ಹಾಕಿ ಅದಕ್ಕೆ 1-2-3 ಸ್ಪೂನು ತುಪ್ಪ ಹಾಕಿದ್ದೀನಿ. ನೀವು ಬೇಕು ಅಂದರೆ ತುಪ್ಪದಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಅದು ಅರ್ಧ ಇದು ಅರ್ಧ ತೊಗೋಬೋದು. ಇಲ್ಲ ನಾನಿಲ್ಲ 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಮತ್ತು 1/4 ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ ಪಾಕ ರೆಡಿಯಾಗಿದೆ ಆಲ್ರೆಡಿ. ಇದನ್ನು ಮುಚ್ಚಿ ಸೈಡ್ಗೆ ಇಡ್ತೀನಿ. ಇವಾಗ ಎಣ್ಣೆ ಕಾಯ್ದಾಗ ಇವಾಗ ಉಂಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಕೈಗೆ ಸವರ್ಕೊಂಡು ಅಂಟಬಾರ್ದು ಅಂತ ಅಂದ್ಬಿಟ್ಟು ನಾನು ಉಂಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5-6 ಉಂಡೆ ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ನಿಮ್ಗೆ ಎಷ್ಟು ಸಣ್ಣ ಸೈಜ್ ಬೇಕಾ ದಪ್ಪ ಸೈಜ್ ಬೇಕಾ ರೆಡಿ ಮಾಡ್ಕೊಂಡು ಸೈಡಿಗೆ ಇಟ್ಟು ಇಡೀ ಒಂದೇ ಸಲ. ಆಮೇಲೆ ಬೇಕಾದರೆ ನೀವು ಬಾಣಲೆಗೆ ಹಾಕಬಹುದು. ಇಷ್ಟು ಸಣ್ಣ ಇದ್ದರೆ ಸಾಕು, ಅಷ್ಟು ದಪ್ಪನೂ ಬೇಡ. ನಾನು ಒಂದೇ ಒಂದು ಸ್ವಲ್ಪ ದಪ್ಪ ಕಟ್ಟಿದೆ, ನೋಡೋಣ ಅಂತ ಎಷ್ಟು ದಪ್ಪ ಬರ್ಬೋದು ಅಂತಂದ್ಬಿಟ್ಟೆ. ಅದು ನಾವು ಏನು ಪಾಕಕ್ಕೆ ಹಾಕ್ತೀವಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ಎಷ್ಟು ದಪ್ಪ ಆಗುತ್ತೆ ಅಂತ. ನೋಡಿ ಒಂದು 5 ಇತ್ತು. ಇದು ಸೇಮ್ ನಾನು ಏನೂ ಮಿಕ್ಸ್ ಮಾಡಿಲ್ಲ, ಕಾಲಾ ಜಾಮೂನ್ ಹೇಗಿತ್ತು ಹಾಗೆ ಬಂದಿತ್ತು. ಆಮೇಲೆ ಎಣ್ಣೆ ಫಸ್ಟು ಐ ಫ್ಲೇಮಲ್ಲಿಕ್ಕೆ ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆನ. ಆಮೇಲೆ ಫುಲ್ಲು ಸಿಮ್ ಮಾಡ್ಕೋಬೇಕು. ಸಿಮ್ ಮಾಡ್ಕೊಂಡು ನೀಟಾಗಿ ಈ ಥರ ಬರುತ್ತೆ. ಅದನ್ನು ನೀಟಾಗಿ ಸಿಮ್ಮಲ್ಲೇ ನೀಟಾಗಿ ಬೇಯಿಸಬೇಕು. ಬೇಯಿಸಿ ನೀಟಾಗಿ ಒಂದು 2 ನಿಮಿಷನಾದರೂ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಂಡು ನಾವೇನು ಪಾಕ ಮಾಡಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ. ಫಸ್ಟು ಇದನ್ನ ಎತ್ತಿ ಒಂದು ಪ್ಲೇಟಿಗೆ ಹಾಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ಈಸಿ ರೆಸಿಪಿ. ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡ್ರಿ. ನೋಡಿ ಈ ಥರ ಇಟ್ಟಿದ್ದೆ. ಇವಾಗ ಪಾಕ ಎಲ್ಲ ರೆಡಿಯಾಗಿತ್ತಲ್ಲ, ಪಾಕಕ್ಕೆ ಇಟ್ಟು ಒಂದು 2 ನಿಮಿಷ ಹಾಗೆ ಇಟ್ಟಿದ್ದೆ. ಅದು ನೀಟಾಗಿ ಪಾಕ ಎಲ್ಲ ಹೀರ್ಕೊಂಡು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನಿಜ ಸಖತ್ ಟೇಸ್ಟಿಯಾಗಿ ಬಂದಿತ್ತು, ಸಾಫ್ಟಾಗೂ ಬಂದಿತ್ತು. ನೋಡಿ ಪಾಕನೂ ಸ್ವಲ್ಪ ಬಿಸಿಯಾಗಿತ್ತು, ಅಷ್ಟು ಏನು ಆರಿರಲಿಲ್ಲ. ಇದು ಬಿಸಿ ಇತ್ತಲ್ವ, ನೀಟಾಗಿ ಪಾಕ ಎಲ್ಲ ಹೀರ್ಕೊಂಡಿತ್ತು. ನೋಡಿ ಈ ಥರ. ಇವಾಗ ಒಂದು ಬೌಲ್ಗೆ ಹಾಕಿ ಫಸ್ಟು ನಮ್ಮ ಮನೆಯವರಿಗೆ ತಿನ್ನಿಸಿದ್ದು, ಅವ್ರಿಗೋಸ್ಕರನೇ ಮಾಡಿದ್ದು. ಸ್ಪೆಷಲ್ಲು ಪೂಜೆ ಮಾಡಿದ್ರಲ್ಲ ಅವ್ರಿಗೋಸ್ಕರನೇ ಮಾಡಿಕೊಟ್ಟಿದ್ದು. ಎಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು. ಭೀಮ್ ಅಮಾವಾಸ್ಯೆ ದಿನ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯ ಗಂಡ ಸಿಗಲಿ. ಸಿಕ್ಕಿರೋರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಕೋರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ.